ಎಲ್ಲರಿಗೂ ನಮಸ್ಕಾರ. ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಅದ್ಭುತ ವಿಷಯ ಏನು ಅಂತಂದ್ರೆ ನಮ್ಮನ್ನು ನಾವು ಪ್ರೀತಿಸ್ಬೇಕು. ನಾನು ನನ್ನನ್ನ ತುಂಬಾ ಪ್ರೀತಿಸ್ತೀನಿ. ನಾನು ಹೇಗ್ ಪ್ರೀತಿಸ್ತೀನಿ ಅಂತ ಕೇಳೋದಾದ್ರೆ, ಇವಾಗ ನಿಮಗೆ ಗೊತ್ತಿದೆ ಅಲ್ವಾ? ನಾವು ಮನುಷ್ಯರು ದಿನಾಗ್ಲೂ ನಾವು ಕನ್ನಡಿ ಮುಂದೆ ನಿಂತ್ಕೋತೀವಿ. ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ನಾವು ನಮ್ಮನ್ನ ಪ್ರೀತಿಸೋದ್ರಿಂದನೇ ನಮ್ಮನ್ನ ನಾವು ಅಲಂಕರಿಸ್ಕೊಳ್ತೀವಿ. ಆಮೇಲೆ ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಹೆಂಗ್ ಕಾಣ್ಬೇಕು, ಚೆನ್ನಾಗ್ ಕಾಣ್ಬೇಕು, ಬೇರೆಯವರಿಗೆ ಒಂಥರ ಪ್ಲೀಸಿಂಗ್ ಮ್ಯಾನರ್ ಇರ್ಬೇಕು, ನಮ್ಮ ಮುಖಭಾವದಲ್ಲಿ ಅದ್ಭುತವಾದ ಒಂದು ಕಳೆ ಇರ್ಬೇಕು ಅಂತೆಲ್ಲ ನಾವು ಯಾಚಿಸ್ತೀವಿ ಅಲ್ವಾ? ಹಾಗೆ ನಾನು ನನ್ನನ್ನ ಪ್ರೀತಿಸ್ತೀನಿ. ಆದ್ರಿಂದ ನಾನು ಯಾವಾಗ್ಲೂ ಒಳ್ಳೆ ರೀತಿಯಲ್ಲೇ ನನ್ನ ನಡವಳಿಕೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಹಾಗೆ ನಾನು ಒಳ್ಳೆ ರೀತಿಯಲ್ಲೇನೆ ಆಲೋಚಿಸ್ತೀನಿ. ನಾನು ಅನ್ಕೊಳಲ್ಲ ಸತ್ಯೇಂದ್ರ ಸರ್ ನನ್ನನ್ನೇನೋ ಬೈಕೊಂಡು ಕೂತಿದ್ದಾರೆ ಅಂತ ನಾನು ಅನ್ಕೊಳಲ್ಲ. ಯಾಕೆ ಅಂದ್ರೆ ಅವ್ರು ಹಾಗೆ ಮಾಡಲ್ಲ, ಅದು ಬೇರೆ ವಿಷಯ. ಆದ್ರೂ ಕೂಡ ನಾನು ಯಾತಕ್ಕೆ ಒಳ್ಳೆದೇ ಯೋಚನೆ ಮಾಡಿದಾಗ ನಾನು ಅಲ್ವಾ, ಒಳ್ಳೆದನ್ನೇ ನಾನು ಅನ್ಕೊಂಡಾಗ, ಒಳ್ಳೆದನ್ನೇ ನಾನು ನನ್ನ ನಡವಳಿಕೆ ಇದ್ದಾಗ ಏನಾಗುತ್ತೆ? ಅದಕ್ಕೆ ಮೊದಲು ನನ್ನನ್ನು ನಾನು ಪ್ರೀತಿಸ್ಬೇಕು. ನನ್ನನ್ನು ನಾನು ಪ್ರೀತಿಸೋದ್ರಿಂದ ನಾನು ನನ್ನ ನಡವಳಿಕೆ ಕೂಡ ಅದೇ ರೀತಿ ಇರುತ್ತೆ. ನಾನು ಎಲ್ಲರ ಜೊತೆ ಚೆನ್ನಾಗಿ ನಡ್ಕೋತೀನಿ. ಎಲ್ಲರಲ್ಲೂ ನಾನು ಅದೇ ರೀತಿಯನ್ನೇ ನೋಡ್ತೀನಿ. ಈ ನಡವಳಿಕೆ ಅನ್ನೋದು ಎಷ್ಟು ಮುಖ್ಯವಾದದ್ದು ಸ್ನೇಹಿತರೆ ಅಲ್ವಾ? ಹಾಗಾಗಿ ನಮ್ಮ ನಡವಳಿಕೆ ಚೆನ್ನಾಗಿದೆ ಅನ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಬೇರೆಯವ್ರು ನನ್ನ ಜೊತೆ ಹೇಗೆ ನಡ್ಕೊಳ್ತಿದ್ದಾರೆ ಅನ್ನೋದನ್ನ ನಾನು ನೋಡ್ಬೇಕು ಅಂತಂದ್ರೆ ನಾನು ಹೇಗೆ ಬೇರೆಯವ್ರ ಜೊತೆ ನಡ್ಕೊಳ್ತಿದ್ದೀನಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಅಲ್ವಾ? ಹೌದು ತಾನೆ? ನಾವುಗಳೆಲ್ಲನೂ ನಾನು ಯಾವಾಗ್ಲೂ ಒಳ್ಳೆ ರೀತಿಯ ನಡವಳಿಕೆ ಇರ್ಬೋದು ಅಥವಾ ಒಳ್ಳೆ ರೀತಿಯಲ್ಲೇ ಆಲೋಚನೆ ಮಾಡ್ತಿದ್ದೀನಿ ಅನ್ನೋದಾದ್ರೆ ನಾನು ಇನ್ನೊಬ್ಬರಲ್ಲೂ ಅವ್ರು ಒಳ್ಳೆದೇ ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ ಅಲ್ವಾ? ಹಾಗಾಗಿ ಮೊದಲನೇದಾಗಿ ನಮ್ಮನ್ನ ನಾವು ಪ್ರೀತಿಸ್ಲೇಬೇಕು. ನಮ್ಮನ್ನ ಪ್ರೀತಿಸಿದಾಗ್ಲೇನೆ ನಮ್ಮ ನಡವಳಿಕೆ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹೌದಲ್ವಾ? ಇಂಥ ಅದ್ಭುತವಾದ ಒಂದು ನಡವಳಿಕೆನ ನಾವು ಯಾಕೆ ನಮ್ಮಲ್ಲಿ ನಾವು ಅಳವಡಿಸ್ಕೋಬಾರ್ದು ಅಂತ. ನಿಜ, ಎಲ್ಲರಿಗೂ ಅದ್ಭುತವಾದ ಒಳ್ಳೆ ನಡವಳಿಕೆನೇ ಇರುತ್ತೆ, ಖಂಡಿತ ಹೌದು. ಆದರೆ ನಮ್ಮ ಆಲೋಚನಾ ಶಕ್ತಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ಅಂದ್ರೆ ನಾವು ಯೋಚಿಸುವಂತ ಕೆಲವು ವಿಷಯಗಳು ಸಕಾರಾತ್ಮಕವಾಗಿ ಇಲ್ಲದೆ ಇದ್ರೆ ನಾವೇನ್ ಮಾಡ್ತೀವಿ? ಬೇರೆಯವರಲ್ಲೂ ಅದನ್ನೇ ನಾವು ನೋಡ್ತೇವೆ. ಸೊ ಇವ್ರು ನಮ್ಮನ್ನ ಸರಿಯಾದ ರೀತಿಲಿ ಟ್ರೀಟ್ ಮಾಡ್ತಿಲ್ಲ. ಕೇಳಿಸ್ತಾ ಇಲ್ವಾ ಸರ್? ಮಲ್ಲಪ್ಪ ನಾಯ್ಕರೇ ಕೇಳಿಸ್ತೀನಿ. ಓಕೆ. ಸೊ ಹಾಗಾಗಿ ನಮ್ಮ ನಡವಳಿಕೆ ಅನ್ನೋದು ಏನಿದೆ ಅದು ತುಂಬಾ ಚೆನ್ನಾಗಿರ್ಬೇಕು. ಅದಕ್ಕೆ ಮುಂಚೆ ನಾವು ನಮ್ಮನ್ನು ಪ್ರೀತಿಸ್ಬೇಕು. ಹಾಗೇನೆ ನನ್ನ ಸರಿದಿ ಈಗ ಇದು ಎರಡನೇ ಅಫರ್ಮೇಶನ್. ನಾವು ಪ್ರತಿನಿತ್ಯ ಏನ್ ಅನ್ಕೊಳ್ಬೇಕು ಅಂತಂದ್ರೆ, ನಾನು ನನ್ನನ್ನು ಪ್ರೀತಿಸುತ್ತೇನೆ. ಆ ರೀತಿ ಪ್ರೀತಿಯನ್ನ ನನ್ನ ಮೇಲೆ ನಾನು ಇಟ್ಕೊಂಡಿರೋದ್ರಿಂದನೇ ನಾನು ನನ್ನದೇ ಆದ ಎಲ್ಲಾ ರೀತಿಯ ಸೌಲಭ್ಯ ಇರುವ ಮನೆಯನ್ನ ಹೊಂದಿದ್ದೇನೆ. ಅಂತಹ ಮನೆಯಲ್ಲಿ ನಾನು ರಕ್ಷಣೆಯನ್ನ ಪಡೆದಿದ್ದೇನೆ. ಹಾಗೇನೆ ನನಗೆ ಬೇಕಾದ ಎಲ್ಲಾ ರೀತಿಯ ಅನುಕೂಲತೆಗಳು ಆ ಮನೆಯಲ್ಲಿ ಸಿಗ್ತಾ ಇದೆ, ಸೌಲಭ್ಯಗಳು ಸಿಗ್ತಾ ಇದೆ. ಹಾಗಾಗಿ ನಾನು ತುಂಬಾ ಸಂತೋಷವಾಗಿದ್ದೇನೆ. ಇದು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ವಾ? ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಹೊಂದಿರುವಂತ ಮನೆಯನ್ನ ಪಡ್ಕೊಳ್ಬೇಕು. ಅದು ಸ್ವಂತದ್ದೇ ಆಗ್ಲಿ, ಬಾಡಿಗೆದೇ ಆಗ್ಲಿ, ಎಲ್ಲಾ ಸೀಸನ್ಗಳಿಂದನೂ ನಾನು ರಕ್ಷಣೆಯನ್ನ ಪಡ್ಕೊಳ್ಬೇಕು. ನಮ್ಗೆ ಮನೆನೇ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಅಲ್ವಾ? ದುಸ್ತರ ಅಲ್ವಾ? ಬದುಕು ತುಂಬಾ ಸಂಕಟಮಯವಾಗ್ಬಿಡುತ್ತೆ. ಹಲವಾರು ಜನರನ್ನ ನಾವು ನೋಡ್ತೇವೆ ರೋಡ್ ಸೈಡ್ ಅಲ್ಲಿ. ಎಷ್ಟೊಂದು ಜನಗಳು ಒಳ್ಳೆ ಸ್ಥಿತಿಯಲ್ಲಿ ಇರುವಂತವ್ರು ಕೂಡ ಕೊನೆಯಲ್ಲಿ ಒಂದು ದುಸ್ಥಿತಿಗೆ ಬಂದ್ಬಿಡ್ತಾರೆ. ಯಾಕೆಂತಂದ್ರೆ ಅವ್ರದ್ದೇ ಆದ ಒಂದು ಕಟ್ಟುಪಾಡುಗಳು, ಅವರನ್ನೇ ಅವರು ತೆಗೆದುಕೊಂಡಿರುವ ರೀತಿ ಒಂದು ನೆಗೆಟಿವ್ ವೇನಲ್ಲಿ ತೆಗೆದುಕೊಂಡು ಹೋಗಿರ್ತಾರೆ. ಒಂದು ಧನ್ಯವಾದ ಇರೋದಿಲ್ಲ, ಬೇರೆಯವ್ರ ಮೇಲೆ ಪ್ರೀತಿ ಇರೋದಿಲ್ಲ, ಮನೆ ಮೇಲೆ ಅಸಡ್ಡೆ ಇರುತ್ತೆ. ಹಾಗಾಗಿ ನಮ್ಮನ್ನ ನಾವು ಪ್ರೀತಿಸ್ಕೊಂಡ ಉತ್ತಮ ರೀತಿಯ ಒಂದು ಮನೆ, ಒಂದು ಸ್ವಚ್ಛವಾದ ಮನೆ, ಒಂದು ಸೌಖ್ಯವಾದ ಮನೆ, ಒಂದು ಆಶ್ರಯ ನೀಡಿದಂತ ಮನೆಯನ್ನ ನಾವು ಪಡ್ಕೊಳ್ತಾ ಹೋಗ್ತೇವೆ. ಆ ಮನೆಯಲ್ಲಿ ಸಂಪೂರ್ಣವಾಗಿ ಎಲ್ಲವೂ ನಮ್ಗೆ ಅಗತ್ಯಗಳನ್ನೆಲ್ಲ ಪೂರೈಕೆ ಮಾಡ್ತಾ ಇರುತ್ತೆ. ಆ ಮನೆಯಿಂದ ನಾವು ರಕ್ಷಣೆಯನ್ನ ಪಡಿತಾ ಹೋಗ್ತೇವೆ. ಆದ್ರಿಂದ ನಾವು ದಿನನಿತ್ಯವೂ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು. ಹಾಗೆ ನಮ್ಮ ಮನೆಯನ್ನು ಕೂಡ
ಪ್ರೀತಿಸ್ತಾ ಇರ್ಬೇಕು. ಹಾಗೆ ಅದಕ್ಕೆ ಧನ್ಯವಾದವನ್ನು ಕೂಡ ಹೇಳ್ಬೇಕಾಗುತ್ತೆ. ಎಸ್ ಮ್ಯಾಮ್. ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ. ಹೌದು, ಖಂಡಿತ ಹೌದು. ನಾನು ನನ್ನನ್ನು ಪ್ರೀತಿಸ್ತೀನಿ. ಅದಕ್ಕೆ ನಾನು ಒಳ್ಳೆ ಕೆಲಸನೇ ಮಾಡ್ತೀನಿ. ನನ್ನ ಕೆಲಸನ ಕೂಡ ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡ್ತೀನಿ. ಸಂಪೂರ್ಣವಾಗಿ ನನ್ನ ಕೆಲಸವನ್ನ ಆನಂದಿಸ್ತೀನಿ. ಕ್ರಿಯಾಶಾಲತೆಯಿಂದ ಯಾವಾಗಲೂ ಇರ್ತೀನಿ. ನನ್ನ ಕೆಲಸದಲ್ಲಿ ನಾನು ಹೆಚ್ಚಿನ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದೀನಿ. ಅಂದ್ರೇನು? ಅಂದ್ರೆ ನಾನು ಮಾಡುವಂತ ನನ್ನ ಕೆಲಸವನ್ನ ಮೊದಲನೇದಾಗಿ ನಾನು ಪ್ರೀತಿಸ್ಬೇಕು. ಹೌದು, ನಾನಿಲ್ಲಿ ನಿರೂಪಣೆ ಮಾಡ್ತಾ ಇದ್ದೀನಿ. ನಾನು ನಿರೂಪಣೆ ಮಾಡಿದಾಗ ಬೇರೆ ಏನೋ ಯೋಚನೆ ಮಾಡಿಕೊಂಡು ನನಗೆ ಯಾವುದೇ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ದೆ, ನಾನು ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ನನ್ನ ಕೆಲಸದಲ್ಲಿ ತೊಡಗದೇ ಇದ್ರೆ ಏನಾಗುತ್ತೆ? ಆವಾಗ ಒಂದಷ್ಟು ಜನ ಅಂತಾರೆ, ಈಗ ಮಲ್ಲಪ್ಪ ನಾಯಕರೇ ಇರ್ಬೋದು, ಅಂತಾರೆ, ಇವ್ರು ಏನು ಬಂದು ಅದು ಏನು ಮಾತಾಡ್ತಾರೋ ಏನು ಒಂದೂ ತಲೆಗೆ ಹೋಗಲ್ಲ, ಅದು ಏನು ಹೇಳ್ತಾರೋ ಏನೋ ಈ ತರ ಮಾತಾಡ್ತಾರೆ. ಒಂದು ಗುರಿ ಇಲ್ಲ, ಎಂಥದ್ದು ಒಂದು ಸರಿಯಾದ ಶಬ್ದ ಉಪಯೋಗಿಸಲ್ಲ, ಏನೂ ಇಲ್ಲ ಅಂತ ನನ್ನನ್ನು ಬೈತಾರೆ ಅಲ್ವಾ? ಆದರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅವ್ರಿಗೆ. ಯಾಕೆ ಅಂದ್ರೆ ನಾನು ಮಾಡ್ತಾ ಇರೋಂಥ ನನ್ನ ಕೆಲಸ ಏನಿದೆ, ನಿರೂಪಣೆ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಇರ್ಬೋದು, ಅಥವಾ ನಾನೊಬ್ಬ ಗೃಹಿಣಿಯಾಗಿ ಒಂದು ಕೆಲಸ ಮಾಡ್ತಿದ್ದೀನಿ, ಅಥವಾ ನಾನು ಅಡುಗೆ ಮಾಡ್ತಾ ಇದ್ದೀನಿ, ತರಕಾರಿ ಹೆಚ್ಚುತ್ತಾ ಇದ್ದೀನಿ, ಇದು ಸಣ್ಣ ಸಣ್ಣ ವಿಷಯಗಳಿರ್ಬೋದು, ಆದರೆ ಅದನ್ನ ನಾನು ತುಂಬಾ ಪ್ರೀತಿಯಿಂದ ಮಾಡ್ತೀನಿ. ಹಾಗಾಗಿ ಅದರಲ್ಲಿ ನನ್ನ ಸಾಮರ್ಥ್ಯ ಹೀಗಿದೆ. ಸೊ ಈ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ನಾನು ಅಂದ್ರೆ, ಯಾವಾಗಲೂ ನನ್ನನ್ನು ನಾನು ಪ್ರೀತಿ ಮಾಡೋದ್ರಿಂದ, ನನ್ನ ಕೆಲಸದಲ್ಲೂ ಶ್ರದ್ಧೆ ಇರೋದ್ರಿಂದ, ನನ್ನ ಏನು ನನಗಿದೆ ಆ ಕ್ರಿಯಾಶೀಲತೆ ಅನ್ನೋದು, ಅದು ಕೂಡ ಆ ಒಂದು ಸಾಮರ್ಥ್ಯವನ್ನು ಕೂಡ ಹೆಚ್ಚುತ್ತೆ ಅನ್ನೋದು. ಹೇಗೆ? ನನ್ನನ್ನು ನಾನು ಪ್ರೀತಿಸೋದ್ರಿಂದ. ಹಾಗಾಗಿ ನನ್ನನ್ನು ನಾನು ಪ್ರೀತಿಸ್ಬೇಕು. ನಾನು ಯಾವಾಗಲೂ ಪ್ರೀತಿಸ್ತೀನಿ ನನ್ನನ್ನು. ನನ್ನ ಕೆಲಸದಲ್ಲಿ ಶ್ರದ್ಧೆ, ಸಾಮರ್ಥ್ಯ ಸಕಲವೂ ಇದೆ. ಮೇಡಮ್, ನಾನು ನನ್ನನ್ನು ಪ್ರೀತಿಸುತ್ತೇನೆ, ಹಾಗಾಗಿ ನಾನು ಹೆಚ್ಚು ಹೆಚ್ಚು ಪ್ರೀತಿಯನ್ನ ನನಗಾಗಿ ಉಪಯೋಗಿಸ್ತೇನೆ. ನಾನು ಸುಮ್ನೆ ಬಾಯಿ ಮಾತಲ್ಲಿ ಹೆಚ್ಚು ಪ್ರೀತಿಸ್ತೇನೆ ನನ್ನನ್ನ ಅಂತ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ ಅಲ್ವಾ? ನಮ್ಮ ಪ್ರತಿಯೊಂದು ಭಾವನೆಯೂ ಕೂಡ ನಮ್ಮನ್ನ ನಾವು ಪ್ರೀತಿಸ್ತಾ ಇದೀವಿ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗುತ್ತೆ. ಹಾಗೂ ಪ್ರೀತಿಯನ್ನ ನೀಡ್ಬೇಕು. ಹೆಚ್ಚು ಹೆಚ್ಚು ಪ್ರೀತಿಯನ್ನ ಎಲ್ಲರಿಗೂ ನೀಡ್ತೇವೆ. ನಮ್ಮಲ್ಲಿ ಪ್ರೀತಿಯ ಹರಿಯುವಿಕೆ ನಿರಂತರವಾಗಿರುತ್ತದೆ. ಹಾಗಂದ್ರೆ ಮೊದಲು ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ರೆ ಮಾತ್ರ ನಾವು ಇತರರನ್ನ ನಾವು ಪ್ರೀತಿಯನ್ನ ತೋರ್ಸ್ಲಿಕ್ಕೆ ನಮ್ಗೆ ಒಂದು ಶಕ್ತಿ, ಚೈತನ್ಯ ಬರುತ್ತೆ. ಏಕೆಂತಂದ್ರೆ ಕೆಲವೊಮ್ಮೆ ಹಲವಾರು ಬಾರಿ ನಮ್ಮ ಗುಣಗಳನ್ನ ನಾವೇ ತೆಗೆದುಕೊಳ್ತಾ ಇರ್ತೇವೆ. ಅಯ್ಯೋ, ನನ್ ಬುದ್ಧಿನೇ ಸರಿ ಇಲ್ಲ, ನಾನು ಏನೋ ಮಾಡ್ಬಿಟ್ಟೆ, ಏನೋ ಕೆಲಸ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟೆ, ಅಯ್ಯೋ ಏನೋ ಮರ್ತ್ಬಿಟ್ಟೆ, ನನಗ್ ಮರೆವು ಜಾಸ್ತಿ ಅಂತ ನಮಗ್ ನಾವೇ ತೆಗೆದುಕೊಳ್ತಾ ಇರ್ತೇವೆ. ವಯೋಸಹಜವಾಗಿ ಮರೆವು ಬರುವುದು ಸಹಜ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಮ್ಮ ದೇಹವನ್ನ ನಾವು ಆರಿಸ್ಕೊಂಡು ಈ ಜನ್ಮವನ್ನು ತೆಗೆದುಕೊಂಡು ಬಂದಿರೋದು ಅದು ಸತ್ಯ ಕೂಡ. ಆ ಸತ್ಯವನ್ನ ಈ ಧ್ಯಾನಕ್ಕೆ ಬಂದ ಮೇಲೆ ನಾವು ಅರ್ಥಕೊಂಡಿದ್ದೇವೆ. ಆದ್ರಿಂದ ಈ ದೇಹವನ್ನ ನಾವು ಸ್ವೀಕಾರ ಮಾಡ್ಬೇಕು. ಯಾವುದೇ ಅಂಗಾಂಗವನ್ನ ನಾವು ತೆಗೆದುಕೊಳ್ಬಾರ್ದು, ಯಾವುದೇ ನಮ್ಮಲ್ಲಿರುವ ಗುಣವನ್ನ ತೆಗೆದುಕೊಳ್ಬಾರ್ದು. ಆದ್ರೆ ತೆಗೆದುಕೊಳ್ಳುವಂತಹ ಗುಣವನ್ನ ನಾವು ಪ್ರಮುಖವಾಗಿ ಹೊಂದಿರಬಾರ್ದು. ಅದು ಪ್ರಮುಖವಾಗಿ ನಾವು ಆಲೋಚನೆ ಮಾಡಿ ಇಟ್ಕೊಳ್ಬೇಕು. ಎಂತಹ ಗುಣಗಳಿದ್ರೆ ನಾವು ನಮ್ಮನ್ನ ಪ್ರೀತಿಸ್ತೇವೆ? ನಮ್ಮಲ್ಲಿ ಒಳ್ಳೆ ಸನ್ನಡತೆ ಇರ್ಬೇಕು, ಸುಳ್ಳು ಹೇಳ್ಬಾರ್ದು, ಕದೀಬಾರ್ದು, ಈ ರೀತಿ ಎಷ್ಟೊಂದು ಗುಣಗಳಿದೆ. ತಾಳ್ಮೆಯಿಂದ ಇರ್ಬೇಕು, ಅಸಮಾಧಾನ ಹೊಂದಬಾರ್ದು, ಆರೋಗ್ಯವಂತರಾಗಿರ್ಬೇಕು. ನಮ್ಮ ಚಿತ್ತ ಒಳ್ಳೆಯ ಗುಣಗಳನ್ನ ಆಲೋಚನೆ ಮಾಡ್ತಾ ಇರ್ಬೇಕು, ನೆಗೆಟಿವ್ ಇಂದ ಆಚೆ ಬರ್ಬೇಕು. ಈ ರೀತಿಯ ಗುಣಗಳಿದ್ದಾಗ ಮಾತ್ರ ನಮ್ಮನ್ನ ನಾವು ಹೊಗಳ್ಕೊಳ್ತಾ ಹೋಗ್ತೇವೆ. ಹೊಗಳ್ತಾ ನಮ್ಮನ್ನ ನಾವು ಹೊಗಳ್ಕೊಳ್ತಾ ನಮ್ಮನ್ನ ನಾವು ಪ್ರೀತಿ ಮಾಡ್ತಾ ಹೋಗ್ತೇವೆ. ನಮ್ಮಲ್ಲಿ ತುಂಬಿದಂತಹ ಪ್ರೀತಿ ಇನ್ನೊಬ್ಬರಿಗೆ ಹಂಚ್ಲಿಕ್ಕೆ ಬರುತ್ತೆ. ನಾವು ನಮ್ಮನ್ನೇ ತೆಗೆದುಕೊಳ್ತಾ ಹೋದ್ರೆ ನಾವು ಪ್ರೀತಿಯನ್ನ ಹೊರಸೂಸೋದಿಲ್ಲ. ಸೊ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ನಾನು ನನ್ನನ್ನು ಹೆಚ್ಚು ಪ್ರೀತಿ ಮಾಡ್ತೇನೆ, ನಾನು ಹೇಗಿದೀನೋ ಹಾಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೇನೆ, ನನ್ನನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ನೀವು ಪ್ರತಿ ಬಾರಿ ಅನ್ಕೊಳ್ತಾ ಇರ್ಬೇಕು. ಆಗ ಮಾತ್ರ ನಾವು ಸುತ್ತಮುತ್ತಲಿರುವ ಪ್ರಾಣಿಗಳೇ ಆಗ್ಲಿ, ಸಸ್ಯಗಳೇ ಆಗ್ಲಿ,
ನಾವು ಗಾರ್ಡನ್ ಮಾಡಿದ್ರೆ ಸಸ್ಯಗಳ ಜೊತೆ ಗಿಡದ ಜೊತೆ ಹೂವಿನ ಜೊತೆ ಮಾತಾಡ್ತಾ ಇರ್ತೇವೆ, ಮಧುರವಾಗಿ ನೋಡ್ತಾ ಇರ್ತೇವೆ. ಆ ಹೂವಿನ ಮೇಲೆ ಬಂದಂತ ಚಿಟ್ಟೆಯನ್ನ ನೋಡ್ತಾ ಇರ್ತೇವೆ. ಯಾವ್ದಾದ್ರು ಹಣ್ಣು ತರಕಾರಿ ಬೆಳೆದಿದ್ರೆ ಆ ಪಕ್ಷಿಗಳು ಬಂದಿದ್ರೆ ಆ ಪಕ್ಷಿಗಳ ಕಲರವನ್ನ ನಾವು ಆನಂದ ಪಡ್ತಾ ಇದ್ದೇವೆ, ಯಾವಾಗ ನಮ್ಮಲ್ಲಿ ಪ್ರೀತಿ ಇದ್ದಾಗ ಮಾತ್ರ. ಹಾಗಾಗಿ ನಮ್ಮನ್ನ ನಾವು ಪ್ರೀತಿ ಮಾಡ್ಬೇಕು. ಆ ಪ್ರೀತಿ ಹೊರಸೂಸ್ತಾ ಇರುತ್ತೆ. ಆ ಹೊರಸೂಸಿದಂತಹ ಪ್ರೀತಿ ಮತ್ತೆ 1000 ಪಟ್ಟು ಹೆಚ್ಚು ನಮಗೆ ವಾಪಸ್ ಬರ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಒಂದು ಆಪ್ಯಾಯಮಾನವಾಗಿ ಒಂದು ಪ್ರೀತಿಯನ್ನ ತಂದ್ಕೊಡ್ತಾ ಹೋಗುತ್ತೆ. ನಿಜ 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 ಮೇಡಮ್, ಅದ್ಭುತ. ಸರಿನೇ, ನಾನು ನನ್ನನ್ನು ಪ್ರೀತಿಸ್ತೀನಿ. ಅದಕ್ಕೆ ನಾನು ಕೇವಲ ಪ್ರೀತಿಯುಳ್ಳ ವ್ಯಕ್ತಿಗಳನ್ನ ಮಾತ್ರ ಆಕರ್ಷಿಸ್ತೀನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜ ಅಲ್ವಾ? ನಾನು ನನ್ನನ್ನ ತುಂಬಾ ಪ್ರೀತಿಸೋದ್ರಿಂದ ನಿಮ್ಮೆಲ್ರನ್ನೂ ಪ್ರೀತಿಸ್ತೀನಿ, ಹೌದಲ್ವಾ? ನೀವೆಲ್ರೂ ನನಗೆ ಹೇಗಿದ್ದೀರಾ ಅಂದ್ರೆ, ನನ್ನನ್ನೇ ನಾನು ನೋಡ್ಕೊಳ್ತಾ ಇದ್ದೀನಿ. ನನ್ನನ್ನ ನಾನು ಪ್ರೀತಿಸೋದ್ರಿಂದ ನೀವೆಲ್ಲರೂ ನನ್ನ ಪ್ರತಿಬಿಂಬ ಆಗಿದ್ದೀರಿ. ಹಾಗೇನೆ ನೀವು ಕನ್ನಡಿ ತರ ಇದ್ದೀರಿ, ಯಾಕೆಂದ್ರೆ ನಾನ್ ನೋಡಿದ್ರೆ ನಾನೇ ಅಲ್ಲಿ ಕಾಣಿಸ್ತೀನಿ. ಹಾಗಾಗಿ ನನ್ನನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಯಾವಾಗ್ಲೂ ಪ್ರೀತಿಸ್ತೀನಿ. ಹಾಗಾಗಿ ನನಗೆಲ್ಲರೂ ಕೂಡ ಒಳ್ಳೆಯವರಾಗಿ ಕಾಣಿಸ್ತಾರೆ, ಒಳ್ಳೆತನವನ್ನ ಮಾತ್ರ ನಾನು ನೋಡ್ತೀನಿ. ಹಾಗಾಗಿ ನಾನೇನ್ ಮಾಡ್ತೀನಿ ಮುಖ್ಯವಾಗಿ ಅಂದ್ರೆ, ಎಲ್ಲರೂ ನನ್ನ ಪ್ರೀತಿಯ ಪ್ರತಿಬಿಂಬ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಾನು ತುಂಬಾ ಪ್ರೀತಿಸ್ತೀನಿ, ನನ್ನನ್ನು ನಾನು ತುಂಬಾ ಪ್ರೀತಿಸ್ತೀನಿ. ನನ್ನನ್ನು ಪ್ರೀತಿಸೋದ್ರಿಂದ ನಾ ಎಲ್ಲರನ್ನೂ ಪ್ರೀತಿಸ್ತೀನಿ. ಎಲ್ಲರಲ್ಲೂ ಕೂಡ ಒಳ್ಳೆಯದೇ ಇದೆ, ಆದಷ್ಟು ಮಾತ್ರ ನನಗೆ ಕಾಣುತ್ತೆ. ಯಾಕೆ? ನಾನು ನನ್ನನ್ನು ಪ್ರೀತಿಸ್ತೀನಿ ಮೇಡಮ್. ನಾನು ನನ್ನನ್ನು ಪ್ರೀತಿಸುತ್ತೇನೆ, ಯಾಕೆಂದರೆ ನನ್ನ ಹೃದಯ, ನನ್ನ ಮನಸ್ಸು, ನನ್ನ ದೇಹ, ನನ್ನ ಜಾಗೃತ ಚೇತನ ಹಾಗೂ ಸುಪ್ತ ಚೇತನವು ಉತ್ತಮ ಆರೋಗ್ಯವನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು, ಚೈತನ್ಯವನ್ನು ಎಲ್ಲಾ ದಿಕ್ಕಿಗೂ ಹೊರಸೂಸುತ್ತದೆ. ಅಲ್ವಾ? ಎಷ್ಟು ನಿಜ ಅಲ್ವಾ? ನಾವು ನಮ್ಮನ್ನ ಪ್ರೀತಿಸ್ಕೊಂಡಾಗ ಮಾತ್ರ ನಮ್ಮ ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರುತ್ತೆ. ಯಾವುದೇ ಕಂಪ್ಲೇಂಟ್ಸ್ ನಮ್ಮ ಮೇಲೆ ಇರಬಾರ್ದು. ಅಯ್ಯೋ, ನನ್ನ ಮುಖ ಚೆನ್ನಾಗಿಲ್ಲ, ನನ್ನ ಅಪಿಯರೆನ್ಸ್ ಚೆನ್ನಾಗಿಲ್ಲ, ನನ್ನ ಕೈ ಕಾಲು ಸಣ್ಣ ಇದೆ, ಇಲ್ಲ ನಾನು ದಪ್ಪ ಇದ್ದೇನೆ, ನಾನು ಆರೋಗ್ಯವಾಗಿಲ್ಲ, ಬರೇ ಕಂಪ್ಲೇಂಟ್ಸ್ ಹೇಳ್ತಾ ಇದ್ರೆ ಬರೀ ಕಂಪ್ಲೇಂಟ್ಸ್ ಒಂದಾದ್ಮೇಲೆ ಬರುತ್ತೆ. ಆದ್ರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಸುಪ್ತ ಮನಸ್ಸು, ಜಾಗೃತ ಮನಸ್ಸು ಪ್ರತಿ ಬಾರಿ ಹೇಳ್ತಾ ಇರ್ಬೇಕು, ನಾನು ನನ್ನನ್ನ ಪ್ರೀತಿಸುತ್ತೇನೆ. ಆ ಪ್ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆಗ ಮಾತ್ರ ನಾವು ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ, ಉತ್ತಮ ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ, ಉತ್ತಮ ವಿಶ್ವಾಸವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೂ ಈ ಚೈತನ್ಯ ಏನು ನಮ್ಮಿಂದ ಹೊರಸೂಸಲ್ಪಡುತ್ತೆ, ಅದು ನಮ್ಮ ಸುತ್ತಲಿರುವ ಎಲ್ಲಾ ದಿಕ್ಕಿಗೂ ಪಸರಿಸ್ತಾ ಹೋಗುತ್ತೆ. ಹಾಗೂ ಈ ಬ್ರಹ್ಮಾಂಡದಿಂದ ಸಾವಿರ ಪಟ್ಟು ಹೆಚ್ಚು ಪ್ರೀತಿಯನ್ನ, ಚೈತನ್ಯವನ್ನ ನಮಗೆ ಹಿಂದಿರುಗಿ ನೀಡುತ್ತೆ. ಹಾಗಾಗಿ ನಮ್ಮ ದೇಹದ ಪ್ರತಿ ಸೆನ್ಸು ಕೂಡ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು. ಹಾಗೆ ನಮ್ಮ ಮನಸ್ಸು, ಸುಪ್ತ ಮನಸ್ಸಾಗ್ಲಿ ಜಾಗೃತ ಮನಸ್ಸಾಗ್ಲಿ, ಅವೇರ್ನೆಸ್ ಇರ್ಬೇಕು. ಪ್ರತಿ ಸತಿ ಯಾವ್ದು ಕಂಪ್ಲೇಂಟ್ ಹೇಳ್ಬಾರ್ದು. ಆ ಕಂಪ್ಲೇಂಟ್ ಇಂದ ಇವತ್ತೇ ಆಚೆ ಬಂದ್ಬಿಡ್ಬೇಕು. ನಾನು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ಬೇಕು. ನನ್ನ ಮನಸ್ಥಿತಿ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ಬೇಕು. ನನ್ನ ಗುಣಗಳು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ಬೇಕು. ಇದು ಉತ್ತಮ ರೀತಿಯಲ್ಲಿ ಮಾನಸಿಕ ಆರೋಗ್ಯವನ್ನ, ದೈಹಿಕ ಆರೋಗ್ಯವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗುತ್ತೆ. ಎಸ್ ಮ್ಯಾಮ್. Okay. ನಿಜ, ಖಂಡಿತ ನೀವು ಹೇಳಿದ್ದು ನಿಜ. ನಾನು ನನ್ನನ್ನು ಪ್ರೀತಿಸ್ತೀನಿ. ಆದ್ರಿಂದ ಮುಖ್ಯವಾಗಿ ಏನಂದ್ರೆ, ನಾನು ಎಲ್ಲರನ್ನೂ ಕ್ಷಮಿಸ್ತೀನಿ. ಏನೇನಾಯ್ತು ಇದುವರೆಗೆ, ಹಿಂದೆ ನಡೆದಿರತಕ್ಕಂಥ ಕಹಿ ಘಟನೆಗಳಿರ್ಬೋದು, ಅನುಭವಗಳಿರ್ಬೋದು, ಅವುಗಳನ್ನೆಲ್ಲ ನಾನು ಮರೆಯೋದಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ನಾನು ನನ್ನನ್ನು ಪ್ರೀತಿಸ್ತೀನಿ. ನಾನು ಸ್ವತಂತ್ರವಾಗಿ ಯೋಚಿಸ್ತೀನಿ. ಯಾಕೆ ಅಂದ್ರೆ, ಒಂದಷ್ಟು ಜನ ಇದ್ದಾಗ, ಒಂದಷ್ಟು ಜನ ಮಾಡುವಂತಹ ಯಾವುದೇ ಕೆಲಸಗಳಲ್ಲಿ ಇರ್ಬೋದು, ಅಲ್ಲಿ ನಾನು ಸ್ವತಂತ್ರವಾಗಿ ಯೋಚನೆ ಮಾಡಿ, ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಅದನ್ನು ಯೋಚಿಸಿ ಅದೇ ತರ ನಾನು ವ್ಯವಹರಿಸ್ತೀನಿ. ಹಾಗಾಗಿ ಸಾಕಷ್ಟು ಕಹಿ ಅನುಭವಗಳು ಆಗಿರ್ಬೋದು, ಅವೆಲ್ಲವನ್ನು ನಾನು ಮರೆಯುವಂತ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದ್ರೆ ನಾನು ನನ್ನನ್ನು ಪ್ರೀತಿಸ್ತೀನಿ. ಅದಕ್ಕಾಗಿ ನಾವೆಲ್ಲರೂ ನಮ್ಮನ್ನ ನಾವು ಖಂಡಿತ ಪ್ರೀತಿಸ್ಬೇಕು. ನಾನಂತೂ ನನ್ನನ್ನು ನಾನು ಪ್ರೀತಿಸ್ತೀನಿ. ಹಾಗಾಗಿ ನಾನು ಸ್ವತಂತ್ರವಾಗಿ ನಾನು ನಿಭಾಯಿಸಬಲ್ಲೆ ಯಾವುದಾದ್ರೂ ಒಂದು ಕೆಲಸಗಳನ್ನ ಅನ್ನೋದ್ರಲ್ಲಿ ನಾನು ಪೂರ್ಣವಾಗಿ ಆನಂದವನ್ನು ಪಡಿತೀನಿ. ಹಾಗೇನೆ ಜೊತೆಗೆ ತುಂಬಾ ಆತ್ಮಸ್ಥೈರ್ಯದಿಂದ ಇರ್ತೀನಿ. ಇದು ಯಾಕೆ ಅಂದ್ರೆ ನನ್ನನ್ನು ನಾನು ಪ್ರೀತಿಸ್ತೀನಿ. ಹಾಗಾಗಿ ಯಾವುದೇ ತಪ್ಪುಗಳಾದ್ರೂ, ಕಹಿ ಘಟನೆಗಳಾದ್ರೂ
ಅದೆಲ್ಲವನ್ನು ಆ ಮನುಷ್ಯರನ್ನಾಗ್ಲಿ, ಆ ಯಾವುದೇ ಒಂದು ಜೀವಿನಾಗ್ಲಿ ನಾನು ಕ್ಷಮಿಸುವಂತ ಗುಣನು ಕೂಡ ನಾನು ಪಡ್ಕೊಳ್ತೀನಿ. ಯಾಕೆ ಅಂದ್ರೆ ನಾನು ನನ್ನನ್ನ ಪ್ರೀತಿಸ್ತೀನಿ. ಮಾಡಿ. ನಾನು ನನ್ನನ್ನು ಪ್ರೀತಿಸುತ್ತೇನೆ, ಏಕೆಂದ್ರೆ ನನ್ನಲ್ಲಿರುವ ಸುಪ್ತ ಚೇತನವು ನನ್ನಿಂದ ಹೊರಸೂಸಲ್ಪಟ್ಟು ನನ್ನ ಮನಸ್ಸು, ದೇಹವನ್ನ, ಶರೀರದ ಮನಸ್ಸಿನ ಆರೋಗ್ಯವನ್ನ ಸಮತೋಲನದಲ್ಲಿರುತ್ತದೆ. ಯಾಕೆಂದ್ರೆ ನಾನು ಇಲ್ಲಿವರೆಗೂ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಉತ್ತಮ ಆರೋಗ್ಯವನ್ನ ಹೊಂದಿದ್ದೇನೆ. ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಅನಾರೋಗ್ಯ ಉಂಟಾಗಿದೆ, ಹಾಗಾಗಿ ನಾನು ನನ್ನ ದೇಹವನ್ನ ಕಂಪ್ಲೇಂಟ್ ಮಾಡೋದಿಲ್ಲ. ಆ ದೇಹದಲ್ಲಿ ಯಾವ ಅಂಗಾಂಗದಲ್ಲಿ ಏನಾದ್ರೂ ಅನಾರೋಗ್ಯ ಉಂಟಾಗಿದ್ರೆ ಅದನ್ನ ಸಂತೈಸ್ತೇನೆ. ಅದರಿಂದ ಹೊರಬರ್ಲಿಕ್ಕೆ ಅದನ್ನ ನಾನು ಪ್ರತಿದಿನ ಆರೋಗ್ಯವಾಗಿದ್ದೇನೆ ಆರೋಗ್ಯವಾಗಿದ್ದೇನೆ ಅಂತ ಹೇಳ್ತಾನೆ ಬರ್ತಾ ಇರ್ತೇನೆ. ಮತ್ತೆ ಅದರಿಂದ ಆಚೆ ಬರುವಂತಹ ಒಂದು ದೃಶ್ಯೀಕರಣವನ್ನ ಮಾಡ್ತೇನೆ. ನನ್ನ ದೇಹ ಸಂಪೂರ್ಣ ಆರೋಗ್ಯವಾಗಿದೆ ಅಂತ ಪದೇ 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 ಹೇಳ್ತಾ ಇರ್ತೇನೆ. ಹಾಗಾಗಿ ನಮ್ಮ ಸುಪ್ತ ಚೇತನದಲ್ಲಿ ಇದು ಅಡಕವಾಗಿ ಪ್ರತಿದಿನ ನಾವು ನಮ್ಮ ಮನಸ್ಸಿನ ಆರೋಗ್ಯ, ಮಾನಸಿಕ ಕಾಯಿಲೆಗಳು ಈಗ ಬಹಳಷ್ಟಿದೆ. ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತೆ, ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಬರ್ತಾ ಇದೆ ಇವಾಗ. ಅದರಿಂದ ನಾನು ಹೆಚ್ಚಾಗಿ ನನ್ನನ್ನ ಪ್ರೀತಿಸ್ತಾ ಪ್ರೀತಿಸ್ತಾ ನಮ್ಮ ಮಾನಸಿಕ ಆರೋಗ್ಯವೂ ಕೂಡ, ದೇಹದ ಆರೋಗ್ಯವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಆದ್ಮೇಲೆ ನಾವು ಆನಂದ ಸ್ಥಿತಿಯನ್ನ ತಲುಪ್ತೇವೆ. ಪ್ರತಿದಿನ ಪ್ರೀತಿಯನ್ನ ಅನುಭವಿಸ್ತಾ ಇರುವ ಕಾರಣ ನನ್ನಲ್ಲಿನ ಅಂತರ್ ಚೈತನ್ಯದಿಂದ ಆನಂದವನ್ನ ವ್ಯಕ್ತಪಡಿಸ್ತಾ ಹೋಗ್ತೇನೆ. ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ ಆ ಆನಂದವನ್ನ ಹಂಚ್ತಾ ಹೋಗ್ತೇನೆ. ಹಾಗಾಗಿ ನಾನು ಪ್ರತಿನಿತ್ಯ ಪ್ರತಿಕ್ಷಣ ನಾನು ನನ್ನನ್ನ ಪ್ರೀತಿಸುತ್ತೇನೆ. ಅದ್ಭುತ, ಅದ್ಭುತ ಮೇಡಮ್. ನಾನು ನನ್ನನ್ನ ಪ್ರೀತಿಸ್ತೇನೆ. ಹಾಗಾಗಿ ನಾನು ಯಾವಾಗ್ಲೂ ಉತ್ತಮ ಆಹಾರವನ್ನ ಮಾತ್ರ ಸೇವನೆ ಮಾಡ್ತೀನಿ. ಅದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತೀನಿ. ಉತ್ತಮ ಬಟ್ಟೆಯನ್ನೇ ತೊಡ್ತೇನೆ. ಅಂದ್ರೆ ಬೇರೆಯವ್ರಿಗೆ ಯಾವ ರೀತಿನೂ ಹಿಂಸೆ ಆಗದೆ ಇರೋ ತರ ನನ್ನ ಉಡುಗೆ ತೊಡುಗೆ ಕೂಡ ಇರುತ್ತೆ. ಆಮೇಲೆ ನನ್ನ ದೇಹವನ್ನ ನಾನು ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಳ್ತೇನೆ. ನನ್ನ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ತೇನೆ. ಯಾಕೆ ಅಂದ್ರೆ ನಾನು ನನ್ನನ್ನ ಪ್ರೀತಿಸ್ತೀನಿ. ನಾನು ತಿನ್ನುವಂತ ಆಹಾರ ಸಾತ್ವಿಕತೆಯಿಂದ ಕೂಡಿರುತ್ತೆ. ಯಾವ್ದ್ಯಾವ್ದೋ ಏನೇನೋ ಮಸಾಲೆ ಪದಾರ್ಥಗಳಿರ್ಬಹುದು, ಯಾವ್ದ್ಯಾವ್ದೋ ಎಣ್ಣೆಗಳಿರ್ಬಹುದು, ಅಥವಾ ಸಾಕಷ್ಟು ತರವಾದ ನಮ್ಮ ದೇಹಕ್ಕೆ ಬೇಡವಾದ ಯಾವುದೇ ಆಹಾರವನ್ನು ನಾನು ತಗೊಳ್ಳೋದಿಲ್ಲ. ಹಾಗಾಗಿ ನನ್ನ ಆರೋಗ್ಯ ಉತ್ತಮವಾಗಿರುತ್ತೆ. ನನ್ನ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾನು ಅದೇ ಥರದ ಆಹಾರವನ್ನು ಸೇವಿಸ್ತೇನೆ. ಹಾಗೆ ನನ್ನ ಬಟ್ಟೆ ಬರೆಗಳು ನನ್ನ ಮೈಗೆ ಸಡಿಲವಾಗಿರುತ್ತೆ. ಯಾವತ್ತು ಹಿಂಸೆಯನ್ನ ಉಂಟು ಮಾಡಲ್ಲ. ಆ ಹಿಂಸೆ ಉಂಟು ಮಾಡಿದಾಗ ನನ್ನ ಆಲೋಚನೆಗಳಿರ್ಬೋದು, ಪ್ರತಿಯೊಂದು ಇದುವರೆಗೆ ಮಾತಾಡಿದಂಥ ಪ್ರತಿಯೊಂದು ನಡವಳಿಕೆ ಇರ್ಬೋದು, ಎಲ್ಲವೂ ಹಿಂಸಾತ್ಮಕವಾದ ಅನುಭವವನ್ನು ಕೊಡುತ್ತೆ. ಹಾಗಾಗಿ ನಾನು ನನ್ನನ್ನು ನಾನು ಪ್ರೀತಿಸೋದ್ರಿಂದ ಉತ್ತಮ ಬಟ್ಟೆನ ಹಾಕೊಳ್ತೇನೆ, ನನ್ನ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ತೇನೆ. ಹಾಗೆ ನನ್ನ ಆರೋಗ್ಯವನ್ನು ಕೂಡ ಉತ್ತಮವಾಗಿಸ್ಕೊಳ್ತೀನಿ. ನನ್ನ ಆರೋಗ್ಯಕ್ಕೋಸ್ಕರ ನಾನು ಬೇರೆ ಏನೇನೋ ಸೇವಿಸುವಂಥದ್ದು ನಾನು ಮಾಡ್ಕೊಳ್ಳಲ್ಲ. ಹೇಗೆ ನಾನು ಸಾತ್ವಿಕತೆಯಿಂದ ಇರಬೇಕು ಅದೇ ರೀತಿ ಸಾತ್ವಿಕ ಆಹಾರವನ್ನು ತಗೊಳ್ತೇನೆ, ಅದೇ ಥರ ಬಟ್ಟೆಯನ್ನು ತೊಡ್ತೇನೆ. ಹಾಗಾಗಿ ನಾನು ಆಹಾರವನ್ನ ಸರಿಯಾದ ನಿಗದಿತ ಸಮಯದಲ್ಲಿ ಮಿತವಾಗಿ ತಗೊಳ್ಳೋದ್ರ ಮೂಲಕ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರ ಮೂಲಕ ನನ್ನನ್ನು ನಾನು ತುಂಬಾ ಪ್ರೀತಿಸ್ತೀನಿ. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ಸದಾಕಾಲ ನನ್ನನ್ನ ಪ್ರೀತಿಸ್ತಾನೆ ಇರ್ತೀನಿ. ಮಾಡಿ. ಎಸ್ ಮ್ಯಾಮ್. ನಾನು ನನ್ನನ್ನು ಪ್ರೀತಿಸುತ್ತೇನೆ, ಆದ ಕಾರಣ ನಾನು ಪ್ರಸ್ತುತದಲ್ಲಿ ಜೀವಿಸುತ್ತೇನೆ. ನಾವು ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು. ಎಲ್ಲಿ ಹೋಗ್ತೇವೆ, ನಾವು ಹಳೆ ಕಾಲದ ಗಡಿಯಾರ ನೋಡಿರ್ತೀವಲ್ಲ, ಅದು ಪೆಂಡುಲಮ್ ನೋಡಿರ್ತೀರಲ್ವಾ, ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ, ನೇರವಾಗಿ ನಿಲ್ಲೋದಿಲ್ಲ. ಅದು ಕೆಟ್ಟಾಗ ಮಾತ್ರ ನಿಲ್ಲೋದು. ಹಾಗೆ ಒಂದು ಸಮಯ ಹಿಂದೆ ಇರ್ತೇವೆ ಅಥವಾ ಒಂದು ಸಮಯ ಮುಂದೆ ಇರ್ತೇವೆ. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೇವೆ, ಇಲ್ಲಾಂದ್ರೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ. ನಾನು ಯಾಕೆ ಹಂಗ್ ಮಾಡ್ದೆ, ನಾನು ಯಾಕೆ ಅವ್ರನ್ನ ಅಷ್ಟು ನಂಬದೆ, ನನ್ಗೆ ಯಾಕೆ ಆ ತರ ಕೆಟ್ಟ ಬುದ್ಧಿ ಬಂತು, ನಾನು ಕಣ್ಮುಚ್ಕೊಂಡ್ ನಂಬಿಟ್ನಲ್ಲ, ನಾನು ಈ ತರ ತಪ್ಪು ಮಾಡ್ಬಾರ್ದಲ್ಲ, ನನ್ಗೆ ಈ ತರ ಹಿಂಸೆ ಕೊಟ್ರಲ್ಲ, ಅವರಿಂದ ನನ್ಗೆ ಇಷ್ಟೊಂದು ಅನ್ಯಾಯ ಆಯ್ತಲ್ಲ, ಬರೀ ಇದೇ ಯೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ಮಾಡಬಾರ್ದು. ಯಾವಾಗ ಮಾಡೋದಿಲ್ಲ, ನಾವು ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಂಡಾಗ ಮಾತ್ರ ನಾವು ಪ್ರಸ್ತುತದಲ್ಲಿ ಜೀವಿಸ್ತಾ ಇರ್ತೇವೆ. ಸೊ ಹಾಗಾಗಿ ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಹೋಗ್ತೇವೆ. ಫ್ಯೂಚರ್ ಭಯ, ಅಯ್ಯೋ ಮುಂದೆ ಹೇಗೆ ಏನು, ನಾನಿಲ್ಲ ಅಂದ್ರೆ ಹೇಗಿರ್ತಾರೆ ನಮ್ಮ ಮನೆಯವರು, ಆ ರೀತಿ ಯೋಚನೆ ಮಾಡ್ತಾ ಇರ್ತೇವೆ. ನನ್ಗೆ ಇಷ್ಟೊಂದು ಅನಾರೋಗ್ಯ ಇದೆ, ನನ್ಗೇನಾದ್ರೂ ಆಗ್ಬಿಟ್ರೆ ಹೇಗೆ, ಮುಂದೆ ಜೀವನ ಹೇಗೆ, ಇಲ್ಲ ಕೆಲಸ ಹೋದ್ರೆ ಹೇಗೆ, ಮುಂದೆ ಜೀವನ ಹೇಗೆ, ಈ ರೀತಿ ಭಯ 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 ಆತಂಕ, ಇದೇ ರೀತಿ ಜೀವಿಸ್ತಾ ಇರ್ತೇವೆ. ಯಾವಾಗ ನಾವು ನಮ್ಮನ್ನ ಪ್ರೀತಿ ಮಾಡದೇ ಇದ್ದಾಗ ಮಾತ್ರ.
ಆದ್ರೆ ನಾವು ನನ್ನನ್ನ ನಾನು ಪ್ರೀತಿ ಮಾಡಿದಾಗ ನಾನು ಪ್ರಸ್ತುತದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ಜೀವಿಸ್ತಾ ಇರ್ತೇನೆ. ಪ್ರತಿ ಕ್ಷಣವನ್ನ ಅನುಭವಿಸ್ತೇನೆ. ಉತ್ತಮ ಕ್ಷಣಗಳಾಗಿರುತ್ತೆ ಅದು. ಹೀಗೆ ನಾನು ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಜೀವಿಸೋದ್ರಿಂದ ನನ್ನ ಭವಿಷ್ಯ, ಮುಂದಿನ ಜೀವನ ಪ್ರಕಾಶಮಾನವಾಗಿರುತ್ತೆ, ಅತ್ಯುತ್ತಮ ರೀತಿಯ ಜೀವನವಾಗಿರುತ್ತೆ, ಆನಂದದಾಯಕವಾಗಿರುತ್ತೆ, ರಕ್ಷಣಾತ್ಮಕವಾಗಿರುತ್ತೆ. ರಕ್ಷಣೆ ಪಡ್ಕೊಳ್ಬೇಕು ಅಂದ್ರೆ ನನ್ನನ್ನ ನಾನು ಪ್ರೀತಿ ಮಾಡ್ಕೊಳ್ಬೇಕು. ನನ್ನನ್ನು ನಾನು ಆನಂದಮಯ ಮಾಡ್ಕೋಬೇಕು ಅಂದ್ರೆ ನನ್ನನ್ನ ನಾನು ಪ್ರೀತಿಸ್ಕೊಳ್ಬೇಕು. ನನ್ನ ಉತ್ತಮ ಜೀವನ ನಡೆಸ್ಬೇಕು ಅಂದ್ರೆ ನನ್ನನ್ನ ನಾನು ಪ್ರೀತಿಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಈ ಯೂನಿವರ್ಸ್ ಬ್ರಹ್ಮಾಂಡದ ಪ್ರೀತಿ ಪಾತ್ರ ಮಗುವಾಗಿದ್ದೇನೆ. ಹಾಗಾಗಿ ಈ ಬ್ರಹ್ಮಾಂಡ ನನ್ನನ್ನು ದಿನವೂ ಪ್ರತಿ ಕ್ಷಣವೂ ಜೋಪಾನ ಮಾಡುತ್ತಿದೆ, ರಕ್ಷಣೆ ಮಾಡುತ್ತಿದೆ, ಈಗಲೂ ರಕ್ಷಿಸುತ್ತಿದೆ, ಯಾವಾಗಲೂ ರಕ್ಷಣೆ ನೀಡುತ್ತಿದೆ. ನನ್ನ ಜೀವನದಲ್ಲಿ ಏನೇ ಘಟಿಸಿದ್ರೋ ಅದು ನನ್ನ ಒಳ್ಳೆಯದಕ್ಕಾಗಿಯೇ ಆಗಿದೆ, ಘಟಿಸುತ್ತಿದೆ. ಈ ನನ್ನ ಪ್ರಪಂಚದಲ್ಲಿ ನಾನು ಸುಖಿಯಾಗಿದ್ದೇನೆ. ನಾವು ಯಾವಾಗ್ಲೂ ಅನ್ಕೊಳ್ತಾ ಇರ್ತೇವೆ ಅಲ್ವಾ, ಏನೋ ಒಂದು ಕೆಟ್ಟದಾಯ್ತು ಅಂದ್ರೆ ನನಗೇ ಯಾಕೆ ಹೀಗೆ, ಬೇರೆಯವರು ಅಷ್ಟೊಂದ್ ಜನ ಸುಖವಾಗಿದ್ದಾರೆ, ನನ್ನನ್ನೇ ಯಾಕೆ ದೇವರು ಪರೀಕ್ಷೆ ಮಾಡ್ತಾ ಇದ್ದೇನೆ. ಇಲ್ಲ, ಆ ಪರೀಕ್ಷೆ ಮಾಡ್ತಾ ಇರೋದು ನನ್ನ ಉತ್ತಮ ಸ್ಥಿತಿಯನ್ನ ನಾನು ಪಡ್ಕೊಳ್ಳಿದಕ್ಕೋಸ್ಕರ, ನನ್ನನ್ನ ಗಟ್ಟಿ ಮಾಡೋದಕ್ಕೋಸ್ಕರ, ನನ್ನ ಆತ್ಮಸ್ಥೈರ್ಯವನ್ನ ಹೆಚ್ಚಿಸೋದಕ್ಕೋಸ್ಕರ. ಹಾಗಾಗಿ ಆ ರೀತಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನೆಗೆಟಿವ್ ಸೈಡ್ ಖಂಡಿತ ತಪ್ಪಲ್ಲ. ನೆಗೆಟಿವ್ ಬರುವುದೇ ನಮ್ಮ ಉನ್ನತಿಯನ್ನ ನಾವು ಜೀವನದಲ್ಲಿ ಉತ್ತಮಪಡಿಸ್ಕೊಂಡು ಜೀವನವನ್ನು ಇನ್ನೂ ಪ್ರಗತಿಯತ್ತ ಸಾಗಿಸ್ಲಿಕ್ಕೆ ಹೊರತು ನಾವು ಯಾವುದೇ ಒಂದು ರೀತಿಯ ಒಂದು ಜೀವನದಲ್ಲಿ ಅಡೆತಡೆ ಉಂಟಾಯ್ತು ಅಂತಂದ್ರೆ ಅದನ್ನ ಶಪಿಸ್ತಾ ಇರ್ತೇವೆ. ಅದು ತುಂಬಾ ತುಂಬಾ ತಪ್ಪಾಗುತ್ತೆ. ಈ ಬ್ರಹ್ಮಾಂಡ ನಮ್ಮನ್ನ ತುಂಬಾ ರಕ್ಷಣೆ ಮಾಡ್ತಾ ಇದೆ. ಪ್ರತಿ ಕ್ಷಣವೂ ನಮ್ಮನ್ನ ಜೋಪಾನ ಮಾಡ್ತಾ ಇದೆ, ಮಗು ತರ ಕಾಪಾಡ್ತಾ ಇದೆ, ಸುಂದರ ಸಂಸಾರವನ್ನ ನೀಡುತ್ತೆ, ಸುಂದರವಾದ ತಂದೆ ತಾಯಿಯನ್ನ ನೀಡಿದೆ, ತುಂಬಾ ಸುಂದರವಾದ ಮಕ್ಕಳನ್ನ ನೀಡಿದೆ. ಆ ಮಕ್ಕಳಲ್ಲಿ ಒಳ್ಳೆ ಗುಣವನ್ನ ನೋಡ್ಬೇಕು. ತಂದೆ ತಾಯಿಯ ಪ್ರೀತಿಯನ್ನ ನಾವು ಅನುಭವಿಸಿ ನಾವು ಇಷ್ಟುವರೆಗೆ ಬೆಳೆದಿದ್ದೀವಿ. ಅವರಲ್ಲಿ ಪ್ರೀತಿ ಒಂದ್ ಕಿಂಚಿತ್ತು ಕಡಿಮೆ ಆದ್ರೂ ನಾವು ತುಂಬಾ ಪರಿತಪಿಸ್ತಾ ಇರ್ತೇವೆ. ಹಾಗೆ ಬ್ರಹ್ಮಾಂಡವು ಕೂಡ ಪ್ರತಿ ಕ್ಷಣವೂ ನಮ್ಮನ್ನ ರಕ್ಷಣೆಯನ್ನ ನೀಡ್ತಾ ಏನೇನು ಅನುಕೂಲ ಬೇಕು ಎಲ್ಲವನ್ನ ಕೊಟ್ಟಿದೆ. ಆದ್ರೆ ನಾವು ಗುರುತಿಸ್ಬೇಕು ಅಷ್ಟೇನೆ. ಏನೇನು ಕೊಟ್ಟಿದೆ ಅದನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅದು ಸಾವಿರ ಲಕ್ಷದಷ್ಟು ನಮ್ಗೆ ಅನುಗ್ರಹ ನೀಡಿದೆ. ಆದ್ರೆ ನಾವು ನೋಡೋದು ಕೇವಲ ಏನು ಅನಾನುಕೂಲತೆ ಇದೆ, ಏನು ನಮ್ಮ ಜೀವನದಲ್ಲಿ ಇಲ್ಲ, ಅದನ್ನ ಮಾತ್ರ ನಾವು ಗುರುತಿಸ್ತಾ ಇರ್ತೇವೆ. ಹಾಗಾಗಿ ಅದು ತಪ್ಪು ಕಲ್ಪನೆ. ಹಾಗಾಗಿ ನಾವು ಯಾವಾಗ ನಮ್ಮನ್ನ ನಾವು ಪ್ರೀತಿ ಮಾಡ್ತೇವೋ ಆವಾಗ ಮಾತ್ರ ಆ ಪಾಸಿಟಿವ್ ಸೈಡ್ ನ ನೋಡ್ತಾ ಹೋಗ್ತೇವೆ. ಅದು ನಮಗೆ ಪ್ರತಿಬಿಂಬವಾಗಿ ಕಾಣ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ್ಲೂ ಐ ಆಮ್ ವೆಲ್ತಿ, ಆಲ್ ಇಸ್ ವೆಲ್ ಇನ್ ದ ವರ್ಲ್ಡ್. ಈ ಬ್ರಹ್ಮಾಂಡದಲ್ಲಿ ಏನೇನು ಇದೆಯೋ ಅದು ನನಗೋಸ್ಕರವಾಗಿ ಇರುವುದು, ನನಗೋಸ್ಕರ ಮಾಡಲ್ಪಟ್ಟಿರುವುದು, ನನಗೋಸ್ಕರ ಅನುಗ್ರಹಿಸಲ್ಪಟ್ಟಿರುವುದು ಅನ್ನೋದು ತಿಳ್ಕೊಂಡಾಗ ಮಾತ್ರ ನಾವು ಜೀವನವನ್ನ ಪ್ರೀತಿಸ್ತಾ ಹೋಗ್ತೇವೆ. ಯಾವಾಗ ಅಂತ ಅಂದ್ರೆ ನಮ್ಮನ್ನ ನಾವು ಪ್ರೀತಿ ಮಾಡಿದಾಗ ಮಾತ್ರ. ಸೊ ಹಾಗಾಗಿ ಧ್ಯಾನ ಮಿತ್ರರೇ, ಪ್ರತಿದಿನವೂ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಳೋಣ. ಹಾಗೆ ನಮ್ಮಿಂದ ಹೊರಸೂಸಲ್ಪಡುವ ಪ್ರೀತಿಯನ್ನ ಪ್ರಾಣಿ ಪಕ್ಷಿಗಳಿಗೂ ಹಂಚೋಣ, ಪ್ರಕೃತಿಗೆ ಹಂಚೋಣ, ಹಾಗೂ ಸಕಲರಿಗೂ ಹಂಚೋಣ. ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋಣ. ನಮ್ಮ ಕುಟುಂಬದಲ್ಲಿ ಸುಖಿ ಸಂಸಾರವನ್ನ ಮಾಡ್ಕೊಂಡು ಸಂತೋಷದಾಯಕವಾಗಿ ಬದುಕೋಣ. ನಮ್ಮ ಆತ್ಮಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಣ. ಹಾಗೆ ಮುಕ್ತಿ ಮಾರ್ಗ ಪಥವನ್ನ ಸಲೀಸಾಗಿ ಆಗುವಂತೆ ಪ್ರತಿನಿತ್ಯ ಧ್ಯಾನವನ್ನ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅದ್ಭುತ. So, ಹಾಗಾಗಿ ನಾವೆಲ್ಲರೂ ನಮ್ಮನ್ನ ಖಂಡಿತ ಪ್ರೀತಿಸ್ಬೇಕು, ಪ್ರೀತಿ ಮಾಡ್ತಾನೆ ಇರ್ಬೇಕು. ನಮ್ಮ ದೇಹ ತ್ಯಾಗ ಮಾಡೋವರೆಗೂ ನಮ್ಮನ್ನ ನಾವು ಪ್ರೀತಿಸೋದ್ರಿಂದ ನಾವೆಲ್ಲರನ್ನು ಪ್ರೀತಿಸ್ತೀವಿ, ಆರೋಗ್ಯವಾಗಿರ್ತೀವಿ, ಉತ್ತಮ ಒಂದು ಜೀವನವನ್ನ ನಡೆಸ್ಬೋದು ಅನ್ನೋದು ಇದು ಇಡೀ ನಮ್ಮನ್ನ ನಾವು ಪ್ರೀತಿಸೋದ್ರಲ್ಲಿ ನಾವು ಕಾಣ್ಬೋದು ಅಂತ ಹೇಳ್ತಾ, ಈಗ ನನ್ನ ಜೊತೆ ಯಶೋದವರು ಕೂಡ ಇಬ್ರು ಸೇರಿ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಇದರಿಂದ ಒಂದಷ್ಟು ಒಳಿತಾಗಿದೆ ಅಂತ ನಾನು ಆಶಿಸ್ತೀನಿ. ಇದರಲ್ಲಿ ನಾನು ಮೊದಲನೇದಾಗಿ ನಮ್ಮ ಸತ್ಯೇಂದ್ರ ಸರ್ನ ಕೇಳ್ತೀನಿ, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು ಹೇಗೆ, ಏಕೆ, ನಿಮ್ಮ ಒಂದು ಅನಿಸಿಕೆ ಏನು ಅಂತ. ಜೀವನದಲ್ಲಿ ನಮ್ಮನ್ನ ನಾವು ಪ್ರೀತಿಸ್ಕೊಳ್ತಿದ್ರೆ ಬೇರೆ ಯಾರು ಪ್ರೀತಿಸ್ತಾರೆ? ಫಸ್ಟ್ ನಮಗ್ ನಾವು ಗೌರವ ಕೊಟ್ಕೊಂಡಾಗಷ್ಟೇನೆ ನಾವು ಬೇರೆಯವರಿಂದ ಗೌರವ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಯಾವಾಗ ನಮ್ಮನ್ನ ನಾವು ಗೌರವಿಸ್ಕೋತೀವಿ ಆವಾಗ ನಮ್ಮಲ್ಲಿ ಕೀಳರಿಮೆ ಅನ್ನೋದು ಹೊರಟೋಗುತ್ತೆ. ಐ ಆಮ್ ಹೆಲ್ತಿ, ಐ ಆಮ್ ಹ್ಯಾಪಿ ಅಂತ ಅನ್ಕೊಂಡಾಗ ನಮಗೆ ಕೀಳರಿಮೆ ಅನ್ನೋದು ಬರೋದಿಲ್ಲ. ಯಾವಾಗ ನಮ್ಮ ಕೀಳರಿಮೆ, ಅಂಜಿಕೆ, ಆಮೇಲೆ ಹಿ ಹೂ ಹೆಸಿಟೇಟ್ಸ್ ಈಸ್ ಲಾಸ್ಟ್ ಅಂತ. ಯಾರು ಹೆಸಿಟೇಟ್ ಮಾಡಬಾರ್ದು, ಜೀವನ ಧೈರ್ಯವಾಗಿ ಮುನ್ನುಗ್ಬೇಕು, ಡ್ಯಾಶಿಂಗ್ ನೇಚರ್ ಇರ್ಬೇಕು. ನಾವು ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸ್ಟೆಪ್ ಅಂತಾರೆ.
ಹಾಗೆ ನಮ್ಮ ಜೀವನದಲ್ಲಿ ಒಂದೊಂದು ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೂ ಮಾಡ್ತೀನಿ ಪಾಸಿಟಿವ್ ಅಪ್ರೋಚ್ ತಗೊಂಡು ಹೋದಾಗ ಖಂಡಿತ ಸಾಧಿಸ್ಬೋದು. ದ ಗಾಡ್ ಹ್ಯಾಸ್ ಗಿವನ್ 2 stomachs ಟು ಅವರ್ ಮೈಂಡ್, ಅವರ ಬಾಡಿ. ಒಂದು ದಿನ ಊಟ ಮಾಡೋದಕ್ಕೋಸ್ಕರ ಇರೋ ಹೊಟ್ಟೆ, ಇನ್ನೊಂದು ಬ್ರೈನ್. ಇದು ಹೊಟ್ಟೆ ಇರೋದು ಆಹಾರಕ್ಕೆ, ಇದು ಬ್ರೈನ್ ಇರೋದು ಜ್ಞಾನಕ್ಕೆ. ದಿನ ತುಂಬ್ತಾ ಯಾವಾಗ ನೀವು ಪಾಸಿಟಿವ್ ಆಟಿಟ್ಯೂಡ್ಸ್ ನ ತುಂಬ್ತಾ ಇರ್ತೀರಾ, ನಮ್ಮ ಶರೀರ ಬೆಳೆಯುತ್ತೆ. ತುಂಬಿದಾಗ ನಮ್ಮ ಶರೀರದಲ್ಲಿ ಹೋದಂಗೆ ನಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತೆ, ಆತ್ಮವಿಕಾಸ ಆಗತ್ತೆ, ಒಂದು ಧೈರ್ಯ ಬರುತ್ತೆ, ಸ್ಥೈರ್ಯ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಅಷ್ಟೇನೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ಆವಾಗ್ಲೇನೆ ಇದೆಲ್ಲ ಸಾಧ್ಯ ಆಗೋದು. ನಮ್ಮ ಬಗ್ಗೆ ನಾವು ಕೀಳರಿಮೆ ಯಾವತ್ತೂ ಇಟ್ಕೋಬಾರ್ದು ಅಂತ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರೆ ತುಂಬಾ ಧನ್ಯವಾದಗಳು. ಇದು ಬಹಳ ಉಪಯುಕ್ತವಾದಂತ ವಿಷಯ, ಎಲ್ಲರೂ ಅರ್ಥಕೋಬೇಕಾದಂತ ವಿಷಯ. ಧನ್ಯವಾದಗಳು. ಧನ್ಯವಾದ.